ಕಂಡೇವಾಡಿ ಪಂಪಿನ ತುಳು ಇತಿಹಾಸ ವಡೆ ಪಾಂಡ ತುಳು ಇತಿಹಾಸ ಎರ್ಮಾಲ್ ಜಪ್ಪು ಕಂಡೇವಾಡಿ ಪಂಪಿನ ತುಳು ಇತಿಹಾಸಗಳು ಪ್ರಸಿದ್ಧವಾಗಿದ್ದಂಥ ನಮ್ಮ ದೇವಸ್ಥಾನ ಚಲಾರು ಧರ್ಮರಸು ಕಂಡಿಗೆ ಧರ್ಮರಸು ಉಲ್ಲಾಯ ದೇವಸ್ಥಾನ. ಇದು ಮೂಲ ಸ್ಥಾನ. ಆಲಡೆ ಕುಟುಂಬಸ್ಥರು ಸೇರಿ ಊರಿನವರು 10 ಸಂಸ್ಥರು ಸೇರಿ ವಾರ್ಷಿಕ ಜಾತ್ರೆ ನೆರವೇರಿಸುವಂಥ ಜಾತ್ರೆ.
ಎರ್ಮಾಲಿಗೆ ವಾರ್ಷಿಕ ಜಾತ್ರೆಯಲ್ಲಿ ನಮ್ಮ ದರ್ಶನಗಳಲ್ಲಿ ಶುರುವಾಗೋದು ಎರ್ಮಾಲು, ಕಡೆಗೆ ಆಗೋದು 14 ತಾರೀಕು. ಅದಕ್ಕಾಗಿ ಎರ್ಮಾಲ್ ಜಪ್ಪು ಕಂಡಿವಾಡ ಅಂತ 4. ಈ ವಾರ್ಷಿಕ ಜಾತ್ರೆಯಲ್ಲಿ 7 ತಾರೀಕು ಅಂದರೆ ವಾರದವರ ಕೋರಿಗುಂಟ, ಅದು ತುಳುವಿನ ಹೊರಗೆ ಒಂದು ವಾರದ ಮೊದಲು ಕೋರಿಗುಂಟ ಹಾಕಿ ಜಾತ್ರೆ ಪ್ರಾರಂಭ ಮಾಡೋದು. ಕೋರಿಗುಂಟ ಹಾಕಿದ ಮೇಲೆ ಅಲ್ಲಿ ಯಾವುದೇ ಕಾರ್ಯಕ್ರಮ ನಡೆಯುವುದನ್ನು ಶುರು ಮಾಡ್ತಾರೆ. ಆದರೆ ಆ ಊರಿನಲ್ಲಿ ಸಂಪ್ರದಾಯ ಪ್ರಕಾರ ಕೋಳಿ ಮತ್ತು ಕಡಿಲಿಕ್ಕಿಲ್ಲ. ಆ ಊರಿನ ಒಂದು ವಾರದಲ್ಲಿ ಆ ಉಗ್ರಮನ ದಿವಸ ಬೆಳಿಗ್ಗೆ 7 ಗಂಟೆಗೆ ಮೀನು ಹಿಡಿಯುವ ಕಾರ್ಯಕ್ರಮ. ಶ್ರೀ ಉಲ್ಲಾಯ ದೈವವು ಇಲ್ಲಿ ಬರುವಾಗ ಕಿರಾತನ ರೂಪದಲ್ಲಿ ಬೆಸ್ತನಿಗೆ ಸಿಕ್ಕಿ ಅವನ ಹೆಸರಿಗಾಗಿ ಮೀನು ಹಿಡಿಯುವ ಕಾರ್ಯಕ್ರಮವನ್ನು ಮಾಡಿದೆ. ಹಿಂದಿನ ಕಾಲದಲ್ಲಿ ನದಿಯಲ್ಲಿ ಬರುವಾಗ ಬೆಸ್ತ ಮೀನು ಹಿಡಿಯುತ್ತಾ ಇದ್ದ. ಆ ಟೈಮಲ್ಲಿ ನನ್ನ ವಾರ್ಷಿಕ ಜಾತ್ರೆ ದಿನ ನೀವು ಮೀನು ಹಿಡಿಯುವುದು ಇಲ್ಲಿ ಮಾರಾಟ ಮಾಡಿ ನೀವು ಜೀವನ ಸಾಗಿಸಬೇಕೆಂಬ ಭಾವನೆಯಿಂದ ಮೀನು ಹಿಡಿಯುವ ಕಾರ್ಯಕ್ರಮ ಮಾಡಿದೆ. ಹಿಂದಿನಿಂದ ಬೇಕಾದಷ್ಟು ಜನ ಬರ್ತಿದ್ದರು. ಆದರೆ ಕಾಲಕ್ರಮೇಣ ಈಗ ಪರಿಸರದಿಂದ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ. ಆದರೆ ಇಲ್ಲಿ ಮೀನು ಹಿಡಿದು ಮಗುವಿನ ಸಮಾಜದವರು ಮೀನು ಹಿಡಿದು ಇಲ್ಲಿ ಮಾರಾಟ ಮಾಡ್ತಾರೆ. ಆನಂತರ ಇಲ್ಲಿ ಆದ ಮೇಲೆ ಅಲ್ಲಿ ಸಂಕ್ರಮಣ 10 ಗಂಟೆಗೆ ಅಲ್ಲಿ ಮೂಲಸ್ಥಾನದಲ್ಲಿ ಶುದ್ಧ ಕಲಶ ಆಗಿ ನಂತರ 11 ಗಂಟೆಗೆ ಸಂಕ್ರಮಣ ಸೇವೆ ಆಗಿ 4 ಗಂಟೆಗೆ ಅಲ್ಲಿ ಹೋಮ ಸೇವೆ ಮಾಡಿ 8 ಗಂಟೆಗೆ ದೇವಗಳಿಗೆ ಎಣ್ಣೆ ಕೊಡುವಂಥ ಕಾರ್ಯಕ್ರಮ. ಆ ಎಣ್ಣೆ ಕೊಟ್ಟ ಮೇಲೆ ಸೀದಾ ನಾವು ಫಸ್ಟಿಗೆ ಇಲ್ಲಿ ಇರುವುದು ಬ್ರಹ್ಮಸ್ಥಾನ ಬ್ರಹ್ಮಲಿಂಗೇಶ್ವರ. ಆ ಬ್ರಹ್ಮಲಿಂಗೇಶ್ವರ ಕುಮಾರನ ದರ್ಶನ ಮಾಡಿ ಕುಮಾರನ ಅನುಮತಿಯನ್ನು ಪಡೆದು ಇಲ್ಲಿ ಮೂಲಸ್ಥಾನದಿಂದ ಭಂಡಾರ ಅಲ್ಲಿಗೆ ಮೂಲಸ್ಥಾನಕ್ಕೆ ಹೋಗುದು. ಭಂಡಾರ ಮನೆಯಲ್ಲಿ ಮೂಲಸ್ಥಾನದ ಭಂಡಾರ ಹೋದ ಮೇಲೆ 12 ಗಂಟೆಗೆ ಹೋಗಿ ಭಂಡಾರ ಹೋಗಿ ಅಲ್ಲಿ ಮೂಲಸ್ಥಾನದಲ್ಲಿ ಧ್ವಜಾರೋಹಣ ಇವರಿಗೆ ನಡೀತಾ ಇರ್ತಾರೆ. ಆದರೆ ಸಂಜೆ 5 ಗಂಟೆಗೆ ಉಲ್ಲಾಯನ ನೇಮ ಅಂದರೆ ಅದು ಉಲ್ಲಾಯನ ಇದು ಜೋಗ ಬರುವುದಂತ. ಅಂದರೆ ಸಂಜೆ 5 ಗಂಟೆಗೆ ಪಕ್ಕಿಲು ತುಳುವಿನಲ್ಲಿ ಹೊರಟು ಪಕ್ಕಿಲು ಆಹಾರ ಪೋಪಿನ ಹೊರಟುಡು ಉಲ್ಲಾಯನ ಜೋಗ ಅಂತ ತುಳುವಾರ ಬೆಳಿಗ್ಗೆ 15 ತಾರೀಕು ಬೆಳಿಗ್ಗೆ ಉಲ್ಲಾಯನ ನೇಮ ಆಗ್ತದೆ. ಉಲ್ಲಾಯನ ನೇಮ ಆದ ನಂತರ 5 ಸುತ್ತು ಬಲಿ ಬರ್ತದೆ. ಬಲಿಯ ನಂತರ ಉಲ್ಲಾಯನ ತಂಜಿಲು ಸೇವೆ ತುಲಾಭಾರ ಸೇವೆ ಎಲ್ಲ ಸೇವೆ ಭಕ್ತಾದಿಗಳು ನಡೆಯುತ್ತದೆ. 10 ವರ್ಷದಿಂದ ಮೀನು ಪತ್ತೆ ಬರೋದಿಲ್ಲ. ವರ್ಷ ದುಮ್ಮುಪುರ ಎಡ್ಡೆ ಮೀನು ಸಿಕ್ಕೊಂತಿದ್ದು. ಆದರೆ ಈ ವರ್ಷ ದಾಲ ಮೀನು ಭಾರಿ ಕಮ್ಮಿ. ಒಂದೆಟ್ಟು ತೇಡೆ ಎಟ್ಟಿ ಮಾಲ ಮೊಕ್ಕ ಜಂಜಿ ಅಂಚೆ ಕೆಲವು ಬಗೆಯ ಮೀನಲ್ಲೂ ಸಿಕ್ಕೊಂಡಿತ್ತ. ಅಲ್ಲ ಈ ಸಾರಿ ಒಂತೆ ಮೀನೆಲ್ಲ ಸಿಕ್ಕಂಡು. ಈ ಸಾರಿ ಮಾಲ ಜಂಜಿ ಒಂದು ಎಟ್ಟಿ ಮೊಕ್ಕ ತೇಡೆ ಅವು ಅಂತ ಸಿಕ್ಕಂಡು ಮೀನು. ಉಲ್ಲಯ ಅಂತ ಹೇಳಿ ಇಲ್ಲಿ ದೇವರಿಗೆ ವರ್ಷದಲ್ಲಿ 2 ಸಲ ಮೀನು ಹಿಡಿತಾರೆ. ಒಂದು ಏಪ್ರಿಲ್ ಬಂದ ಸಂಕ್ರಮಣ ದಿವಸ ಅಲ್ಲಿ ಮೀನು ಹಿಡಿದು ಪ್ರಸಾದ ಹಾಕಿದ ನಂತರ ಮೇ ಬರುವ ಸಂಕ್ರಮಣ ತನಕ ಏನು ಮೀನು ಹಿಡಿಯೋಕ್ಕಿಲ್ಲ. ಹಿಡಿದ್ರು ಅದರಲ್ಲಿ ದೇವರ ಇದರಲ್ಲಿ ಏನಾದರೂ ಅದು ಬಿತ್ತು ಅವರಿಗೆ ಇದು ಎಲ್ಲ ಆಗ್ತದೆ, ರೋಗ ರುಜಿನಗಳೆಲ್ಲ ಬರ್ತದೆ. ಅದನ್ನು ಬಿಟ್ಟು ಇದರಲ್ಲಿ ಹಿಡಿದ ಮೀನನ್ನು ಅದು ನಾವು ಮನೆಗೆ ಕೊಂಡೋಗಿ ಅವರವರ ಮನೆಗೆ ಕೊಂಡೋಗಿ ನಮ್ಮ ಭಾಷೆಯಲ್ಲಿ ಮೆತ್ತಡ್ಡೆ ಅಂತ ಇಡುವಂಥ ಒಂದು ಕ್ರಮ ಉಂಟು. ಅದನ್ನು ಮಾಡಿ ಅದನ್ನು ಒಟ್ಟಿಗೆ ಇಟ್ಟು ತಿನ್ನೋದು. ಆನಂತರ ಇಲ್ಲಿ ಈ ಸಲ ಏನಂದರೆ ಒಂದು ಬೇಸರ ಸಂಗತಿ ಏನಂದರೆ ಹೆಚ್ಚಾಗಿ ಸಿಡಿ ಮತ್ತು ಪ್ರದಕ್ಷಿಣೆ 7 ಗಂಟೆಗೆ ಅಂತ ಹಾಕಿದ್ದಾರೆ. ಅದಕ್ಕಿಂತ ಮೊದಲೇ ಇಳಿದಿದ್ದಾರೆ. ಅದನ್ನು ಒಂದು ದಯಮಾಡಿ ತಮ್ಮವರೆಲ್ಲ ನಿಲ್ಲಿಸಬೇಕಂತ ನನ್ನ ಅಭಿಪ್ರಾಯ. ಮತ್ತು